ಒಂದು ಸಂತೋಷದ ಕಾಲ. ಅಲ್ಲಿ ಆ ನೇಗಿಲಿಗೆ ಸಿ ಅಂತಕ್ಕಂಥ ವಿಚಾರ ಸಂಸ್ಕೃತದಲ್ಲಿ. ತಾ ಅಂದರೆ ಎತ್ತು ಅಂತ. ಆ ಎತ್ತು ಮತ್ತು ನೇಗಿಲು ಎರಡೂ ಸೇರಿ ಎಳೆದಿರೋದ್ರಿಂದ ಇದಕ್ಕೆ ಸೀತಾ ಅಂತ ನಾಮಕರಣವನ್ನು ಮಾಡಿ ಅಂತ ಹೇಳಿ ಆ ಮಗುವನ್ನು ನೋಡ್ತಾರೆ. ಪೆಟ್ಟಿಗೆ ಒಳಗೆ ಒಳ್ಳೆ ಬಾಲ್ಯ ಮಗು ನಗನಗ್ತಾ ಇದೆ. ಎಂಥ ಸಂತೋಷ. ಆ ಸೀತಾಮ್ಮನವ್ರು ಹಾಗೇ ಬೆಳೀತಾಳೆ. ಜನಕ ಮಹಾರಾಜನಿಗೆ ಪುತ್ರಿ ಆಗತ್ತೆ, ಪರಿಪೂರ್ಣ ಅನುಗ್ರಹ ಆಗತ್ತೆ. ಅತ್ತ ನೋಡಿದಾಗ ಶ್ರೀರಾಮಚಂದ್ರನು ದಶರಥ ಮಹಾರಾಜನಿಗೆ ಮೊದಲನೇ ಜ್ಯೇಷ್ಠ ಪುತ್ರನಾಗ್ತಾನೆ. ಎರಡನೇ ಮಗನಾಗಿ ವಿಶೇಷವಾಗಿ ಭರತನಾಗ್ತಾನೆ. ಆ ಭರತಖಂಡವಾಗತ್ತೆ. ಭಾರತ ದೇಶದ ಇವತ್ತಿಗೂ ಹೆಸರು ಭಾರತ ಅನ್ನೋದು ಆ ಭರತ ರಾಜನಿಗೋಸ್ಕರ. ಅದಕ್ಕೆ ಅಂತ ಭರತನ ನಮಸ್ಕಾರ ಮಾಡಬೇಕು. ಭಾರತ ದೇಶದಲ್ಲಿ ಇವತ್ತು ಆ ಸಂಸ್ಕಾರ ಇದೆ ಅಂದರೆ ಅಣ್ಣನ ಮೇಲೆ ಇರತಕ್ಕಂಥ ಗೌರವವನ್ನು ಪಾದಕ್ಕೆ ಮುಖಾಂತರವಾಗಿ ತಾನು ಪೂಜೆ ಪುನಸ್ಕಾರವನ್ನು ಮಾಡಿರ್ತಕ್ಕಂಥ ವಿಶೇಷ ಸಾನ್ನಿಧ್ಯವನ್ನು ಇವತ್ತು ಹೊಂದಿದೆ. ಭಾರತ ಸಂಸ್ಕಾರದಲ್ಲಿ ಸನಾತನ ಧರ್ಮ ಉಳಿದಿದೆ. ತದನಂತರ ಅವನು ಬಂದಿರತಕ್ಕಂಥ ಚಕ್ರದ ಮುಖಾಂತರ ಶಂಕು ಮತ್ತು ವಿಶೇಷವಾಗಿರ್ತಕ್ಕಂಥ ಆದಿಶೇಷನಾಗಿರ್ತಕ್ಕಂಥವನು ಲಕ್ಷ್ಮಣ ಮತ್ತು ಶತ್ರುಘ್ನ ಇವರಿಬ್ಬರು ಟ್ವಿನ್ಸ್ ಆಗಿ ಹುಟ್ಟುತ್ತಾರೆ. ಆ ಟ್ವಿನ್ಸ್ ಆಗಿ ಹುಟ್ಟತಕ್ಕಂಥ ವಿಶೇಷ ಸುಮಿತ್ರಾಗಿ, ಕೈಕೇಯಿಗೆ ಭರತ, ತದನಂತರ ಕೌಸಲ್ಯಾಗೆ ಮೊದಲನೆಯಾಗಿ ಜ್ಯೇಷ್ಠ ಪುತ್ರ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರತಾಧೂಲ ಕರ್ತವ್ಯಂ ದೈವಮಾನ್ವಿಕಂ. ಅಂದರೆ ಬೆಳಗಿನ ಜಾವದ ಪ್ರಾತಃ ಕಾಲದಲ್ಲಿ ಇವತ್ತು ಕಲಿಯುಗದ ಶ್ರೀ ಅನುಗ್ರಹವಾಗಿ ಪಡೆದಿರತಕ್ಕಂಥ ಶ್ರೀ ನಿಧಿಯಲ್ಲಿರತಕ್ಕಂಥ ಶ್ರೀನಿವಾಸನಿಗೆ ಆ ಕೌಸಲ್ಯ ಸುಪ್ರಜಾ ಅಂತ ಹೇಳಿ ಬೆಳಗಿನ ಜಾವದ ಸುಪ್ರಭಾತವನ್ನು MS ಸುಬ್ಬಲಕ್ಷ್ಮಿ ಎಷ್ಟು ಚೆನ್ನಾಗಿ ಹಾಡಿದಾಳೆ. ಇವತ್ತು ಅಂದರೆ ಅಂದು ಇಂದು ನಾಳೆ ಶಾಶ್ವತವಾಗಿ ಆಚಂದ್ರಾರ್ಕವಾಗಿರ್ತಕ್ಕಂಥ ಅಂಥ ಒಂದು ರಾಮನ ಸ್ಮರಣೆ ಭಾರತ ದೇಶ ಇತ್ಯಾದಿಗಳಲ್ಲಿ ನಡೆಯುತ್ತೆ. ನಾನೇನು ಹೇಳೋದು ಅಂದರೆ ಭಾರತ ಅಂತಕ್ಕಂಥ ರಾಕ್ಷಸ ಅನುಗ್ರಹವನ್ನು ಸಂಹರಿಸಿದಾಗ ಆ ಜ್ಞಾನವನ್ನು ಕೊಟ್ಟಿರತಕ್ಕಂಥವನು ಚಿನ್ಮುದ್ರಾ ಸ್ವರೂಪದಲ್ಲಿ ಇಟ್ಕೊಂಡವನು ಸಾಕ್ಷಾತ್ ಶ್ರೀ ಪರಮೇಶ್ವರನು. ಅದಕ್ಕೆ ಅವನಿಗೆ ಜ್ಞಾನ ಸುಬ್ರಹ್ಮಣ್ಯ ಅಂತ ಕರೀತಾರೆ. ಆ ಜ್ಞಾನ ಸುಬ್ರಹ್ಮಣ್ಯನ ಸ್ವರೂಪವೇ ದಕ್ಷಿಣಾಮೂರ್ತಿ. ಅದೇ ರೀತಿಯಾಗಿ ಭರತ ಅಂತಕ್ಕಂಥವನ ಮೇಲೆ ನಾಟ್ಯವಾಡಿದಾಗ ಭರತನಾಟ್ಯ ಸೃಷ್ಟಿಯಾಗತ್ತೆ, ಭಾರತ ದೇಶ ಸಂಸ್ಕಾರವಾಗುತ್ತೆ. ಅದೇ ರೀತಿಯಾಗಿ ಭಾರತ ಅಂತಕ್ಕಂಥ ವಿಚಾರದಲ್ಲಿ ಭರತ ಮುನಿಗಳಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಈ ಭಾರತ ದೇಶ ಸನಾತನ ಧರ್ಮದ ಮೌಲ್ಯಗಳು ಹೆಚ್ಚಾಯಿತು. ತದನಂತರ ಭಾರತ ಅಂದಾಗ ಇಡೀ ಜೀವನದ ರಥವನ್ನು ನಡೆಸ್ತಕ್ಕಂಥವನು ಕೃಷ್ಣ ಪರಮಾತ್ಮ ಭಾರತ ಆಯಿತು. ಅದಕ್ಕೆ ಅದನ್ನು ದೊಡ್ಡ ಭಾರತವಾಗಿರೋದ್ರಿಂದ ಮಹಾಭಾರತವಾಯಿತು. ಅದಕ್ಕೋಸ್ಕರ ಮಹಾಭಾರತವಾಗಿರ್ತಕ್ಕಂಥ ಈ ಕ್ಷೇತ್ರದಲ್ಲಿ ದ್ವಾಪರ ಯುಗದಲ್ಲಿ ಭಾರತ ದೇಶಕ್ಕೆ ಮಹಾಭಾರತ ಅಂತ ಹೆಸರು ಬಂತು. ಇದಕ್ಕೆ ಜೀವನದಾದ್ಯಂತ ಇವತ್ತಿಗೂ ಭಾರತ್ ಖಂಡ್ ಅಂತ ಹೇಳಿದಾಗ ಭರತಖಂಡ ಅಂತ ಅನ್ಸ್ಕೊಂಡಾಗ ಈ ಭಾರತ ದೇಶ ಅಂದು ಇಂದು ನಾಳೆ ಎಂದಿಗೂ ಇರತಕ್ಕಂಥ ಹೆಸರು ನಾಮಕರಣವೇ ಬಹಳ ವಿಶೇಷವಾಗಿರ್ತಕ್ಕಂಥ ನಮ್ಮ ರಾಷ್ಟ್ರ. ಅದಕ್ಕೆ ನಾವೆಲ್ಲ ಇಲ್ಲಿ ಹುಟ್ಟು ಬೆಳೆದಿರೋದ್ರಿಂದ ಬಹಳ ಸಂತೋಷವಾಗುತ್ತೆ. ಈ ಪರಿಪೂರ್ಣವಾಗಿರ್ತಕ್ಕಂಥ ಭಾರತದ ಸಣ್ಣ ತುಣುಕಾಗಿರ್ತಕ್ಕಂಥ ಅಂಗವೇ ಶ್ರೀಲಂಕೆಯ ಕಲ್ಲು ಹಾಕಿದ ಆನಂಜನೆಯ ಅನುಗ್ರಹವನ್ನು ಪಡೆದಿರತಕ್ಕಂಥ ಆ ಲಂಕೆಯನ್ನು ದಾಟಿ ದೊಡ್ಡದಾಗಿ ಹೋದರೆ ಆಸ್ಟ್ರೇಲಿಯಾದಲ್ಲಿ ನಿಜವಾದ ದೊಡ್ಡ ಲಂಕೆ. ಯಾಕೆ ಅಂದರೆ ಸಾಕ್ಷ್ಯರೂಪ ಬಹಳಷ್ಟಿವೆ. ಅದಕ್ಕೆ ಆ ಸಾಕ್ಷ್ಯರೂಪದಲ್ಲಿ ವೈಜ್ಞಾನಿಕವಾಗಿ ನಿಮಗೆ ತಿಳಿಸ್ತಕ್ಕಂಥ ವಿಚಾರಗಳು ಏನು ಅಂದರೆ ಇಂಡೋನೇಷ್ಯಾ ಸುಮರ್ಟಾ ಅಂತ ನಾವೇನು ಹೇಳ್ತೀವಿ ಅದು ಆಂಜನೇಯನ ಪರಿಪೂರ್ಣವಾಗಿರ್ತಕ್ಕಂಥ ಎಲ್ಲ ರಾಕ್ಷಸರು ಸೇರಿರ್ತಕ್ಕಂಥ ಚಿಕ್ಕ ಚಿಕ್ಕ ದ್ವೀಪಗಳು. ಇವತ್ತೂ 1340 ದ್ವೀಪಗಳಿದೆ. ಏನಾಡಿ 1340 ದ್ವೀಪಗಳು. ಈ ಇಷ್ಟು ದ್ವೀಪಗಳು ಯಾರ್ದು ಅಂದ್ಕೊಂಡಿದ್ದೀರಿ? ಇನ್ನೇನು ಅಲ್ಲ, ರಾವಣ ಮತ್ತು ವಿಶೇಷವಾಗಿ ಕುಂಭಕರ್ಣ, ವಿಭೀಷಣ ಇವರೆಲ್ಲರ ರಾಜ್ಯದಾಗಿರ್ತಕ್ಕಂಥ ಆ ಲಂಕೆಯ ಒಂದೊಂದು ಭಾಗ. ಆ ಭಾಗದಲ್ಲಿ ಎಲ್ಲ ರಾಕ್ಷಸರು ಅಲ್ಲಿರ್ತಕ್ಕಂಥ ನಿವಾಸಿಗಳು ಅವರವರಿದ್ದಿದ್ದು. ಅದಕ್ಕೆ ಅಂದು ಸಾಕ್ಷಾತ್ ಯಾರೋ ಯಮದೂತನಾಗಿರ್ತಕ್ಕಂಥವನು ಧರ್ಮ ಯಕ್ಷ ಕಿನ್ನರ ಕಿಂಪುರುಷನಾಗಿರ್ತಕ್ಕಂಥ ಕುಬೇರನು ಅಂದರೆ ರಾವಣಿಗೆ ಕಸಿನ್ ಅಂದರೆ ದೊಡ್ಡಪ್ಪ ಚಿಕ್ಕಪ್ಪನ ಮಗ ಅಂದರೆ ಮೊದಲನೇ ಹೆಂಡತಿ ದೊಡ್ಡಮ್ಮನ ಮಗನಾಗಿರ್ತಕ್ಕಂಥವನು. ಅಂದರೆ ಕಾಶ್ಯಪರಿಗೆ ಇಬ್ಬರ ಹೆಂಡತಿಯಲ್ಲಿ ದೊಡ್ಡಪ್ಪನ ಮಗ ಆಗಿರ್ತಕ್ಕಂಥವನೇ ಆ ಕುಬೇರ. ಆ ಕುಬೇರನಿಗೆ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ಆಗ ನಾವುಗಳೆಲ್ಲ ನೋಡ್ತಿದ್ದು ಮರದ ಸಮೃದ್ಧಿಯಾಗಿರ್ತಕ್ಕಂಥ ವಿಗ್ರಹಗಳು, ಮರದಲ್ಲೇ ಮಾಡಿರ್ತಕ್ಕಂಥ ರಾಜ್ಯ, ಮರದಲ್ಲೇ ಮಾಡಿರ್ತಕ್ಷಣ ಅರಮನೆ, ಮರದಲ್ಲೇ ಮಾಡಿದ ತಕ್ಷಣ ವಿಮಾನ, ಎಲ್ಲವೂ ಮರದಲ್ಲೇ ಮಾಡ್ತಿದ್ರು. ಅದಕ್ಕೆ ಇವತ್ತು ಇಂಡೋನೇಷ್ಯಾ ಸುಮಾರ್ಟಲ್ಲಿ ನೀವು ಹೋಗಿ ನೋಡಿದ್ರೆ ಬರೀ ಮರದಲ್ಲೇ ಎಲ್ಲವೂ ಮಾಡಿರ್ತಕ್ಕಂಥದ್ದು. ಇವತ್ತೂ ಆ ಡ್ರ್ಯಾಗನ್ ಶೇಪ್ ಅಂತೆ, ಈ ಶೇಪ್ ಅಂತೆ, ಆ ಶೇಪ್ ಅಂತೆ, ಯಾವ್ಯಾವ ರೀತಿ ನೋಡ್ತಿರೋ ಎಲ್ಲವೂ ಅದಕ್ಕೆ ಸಂಬಂಧ. ಅದಕ್ಕೆ ಇವತ್ತು ಏನು ವಿಶೇಷ ಆ ಸ್ಥಳದಲ್ಲಿ ಅಂದರೆ ರಾವಣನಿಗೆ ಪಾಠವನ್ನು ಕಲಿಸೋಕ್ಕೆ ಒಬ್ಬನೇ ಸಾಕಾಗಿತ್ತು. ಯಾರು? ಆಂಜನೇಯ. ನಮ್ಮ ಆಂಜನೇಯ ಬಾಲ ಅಲ್ಲಾಡಿಸ್ತಾನೆ. ಎಷ್ಟು ಚೆನ್ನಾಗಿ ಶ್ರೀಲಂಕಾಲಿ ಬಾಲ ಅಲ್ಲಾಡಿಸ್ತಾನೆ ಅಂದರೆ ಅವನು ಬೆಂಕಿ ಹಚ್ಚಿದ ಮೇಲೆ ಆ ಬಾಲವನ್ನು ಒಳಭಾಗದಲ್ಲಿ ನೀರಲ್ಲಿ ಅದ್ದುತ್ತಾನೆ. ಸೀತಾಮ್ಮನವರು ಅದಕ್ಕೆ ಹೇಳ್ತಾಳೆ ಶಮನವಾಗಲಿ ಅಂತ ಆಶೀರ್ವಾದ ಮಾಡ್ತಾಳೆ. ಆ ಶಮನವಾಗ ಅವನು ಸುತ್ತಿದ್ದೇನಿದೆ ಅದೇ ವರ್ಲ್ಪೂಲ್. ಅದಕ್ಕೋಸ್ಕರ ಇವತ್ತಿಗೂ ಆ ಸುಳಿಯಲ್ಲಿ ಸಿಕ್ಕಿರ್ತಕ್ಕಂಥ ಸುಮಾರ್ಟಾಲಿ ಸುಳಿಯಾಗಿದ್ದ ಸುಮರ್ಥ, ಸಮರ್ಥ ಅಂದರೆ ಯಾವತ್ತು ಸುಮರ್ಥ ಅಂದರೆ ಸುತ್ತ
ಸುತ್ತಾನೇ ಇರೋ ಜೀವನ ಇಡೀ. ಅದಕ್ಕೆ ನಮಗೆ ಯಾವಾಗಲೂ ಇಡೀ ಭೂಕಂಪವಾಗತಕ್ಕಂಥ ವಿಶೇಷವಾಗಿ ಸುನಾಮಿಗಳು ಬರೋದೇ ಸುಮರ್ಟಾಯಿಂದ. ಅದಕ್ಕೆ ಆವತ್ತಿನಿಂದ ಆಂಜನೇಯ ಏನು ಸುತ್ತಿ ಬಿಟ್ಟಿದ್ದಾನೆ ಇವತ್ತಿಗೂ ಅಲ್ಲಿ ಸುತ್ತಾನೆ ಇರುತ್ತೆ. ಏನು ಬೆಂಕಿಯನ್ನು ಹಚ್ಚಿದ್ದಾನೆ ಇಂಡೋನೇಷ್ಯಾದಲ್ಲಿ ಯಾವಾಗಲೂ ವ್ಯಾಲ್ಕಿನೋಸ್ ಹರಿತಾನೆ ಇರುತ್ತೆ. ಇವತ್ತು ಸಾಕ್ಷಿ ರೂಪವಾಗಿ ಆ ನಿಜವಾದ ವ್ಯಾಲ್ಕಿನೋಸ್ನ ಇಂಡೋನೇಷ್ಯಾದಲ್ಲಿ ನೋಡ್ತಾನೇ ಇರಬಹುದು. ಇದು ಸತ್ಯ ಸತ್ಯ ಸತ್ಯ. ಅಂದರೆ ಅಂದಿಗೂ ಇಂದಿಗೂ ಜೀವಂತ ಸಾಕ್ಷಿಯೇ ಸಾಕ್ಷಾತ್ ರಾಮಾಯಣ. ಅಂದರೆ ರಾಮನಿದ್ದ ಅನ್ನೋ ಸಾಕ್ಷಿ ಏಕರೂಪ ಶ್ರೀಲಂಕಾ ಕಥೆ. ಆ ಕಥೆಯಲ್ಲಿ ಇವತ್ತಿನ ದಿವಸ ನೀವು ನೋಡಿರ್ತಕ್ಕಂಥದ್ದು ಸಾಕ್ಷಾತ್ ಸೀತಾ ಅನುಗ್ರಹವನ್ನು ಪಡೆದಿರ್ತಕ್ಕಂಥ ಶ್ರೀರಾಮಚಂದ್ರನು. ಅಂದರೆ ರಾಮಚಂದ್ರನು ಅಲ್ಲಿ ಜನವನಾದ, ಇಲ್ಲಿ ಸೀತಾಮ್ಮನವರು ಜನರಾದರು. ಇವರಿಬ್ಬರ ಮಿಲನ ಯಾರು ಮಾಡಿಸ್ತಾರೆ? ಸಾಕ್ಷಾತ್ ನಮ್ಮ ಋಷಿಗಳು.